ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮಸೂರು ಗ್ರಾಮದವರು. ಮೂಲತಃ ನಾನೊಬ್ಬ ರೈತ ಕುಟುಂಬದಿಂದ ಬಂದರೂ ಮೂಲತಃ ರೈತನೂ ಸಹ. ನಮಗೆ ಇವಾಗ ಒಂದು 5 ವರ್ಷದಿಂದ ತುಂಬ ಜಾಸ್ತಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಹಾವಳಿ ಇತ್ತು. ಹಾಗಾಗಿ ಅವುಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ತುಂಬ ಸಮಸ್ಯೆ ಆಗಿತ್ತು. ತುಂಬ ಬೆಳೆ ಹಾನಿ ಆಗ್ತಿತ್ತು ಕೂಡ. ನಮ್ಮ ತಂದೆಯವ್ರ ಕಷ್ಟ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ರಾತ್ರಿ ಎಲ್ಲ ನಾವೆಲ್ಲ ಹೊಲಗಳಲ್ಲಿ ಕಾಯ್ಲಿಕ್ಕೆ ಹೋಗಬೇಕಾಗಿತ್ತು. ಸೊ ಈ ಒಂದು ಸಮಸ್ಯೆಯಿಂದ ನಾನು ಮುಕ್ತನಾಗಲಿಕ್ಕೆ ಬೆಳೆಗಳನ್ನು ಹೇಗಾದರೂ ಮಾಡಿ ರಕ್ಷಣೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಸೋಲಾರ್ ಕಾಡು ಪ್ರಾಣಿಗಳನ್ನು ವಿಭಿನ್ನವಾಗಿ ಸದ್ದು ಮಾಡಿ ಓಡಿಸ್ತಕ್ಕಂಥ ಒಂದು ಯಂತ್ರವನ್ನು ನಾನು ಆವಿಷ್ಕಾರವನ್ನು ಮಾಡಿಕೊಂಡೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ 10 ನಿಮಿಷಕ್ಕೆ ಒಂದು ನಿಮಿಷ ವಿಭಿನ್ನವಾಗಿ ಸದ್ದು ಮಾಡುತ್ತೆ. ಯಾವ ರೀತಿ ವಿಭಿನ್ನವಾಗಿ ಅಂದರೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವೆ ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದ. ಇದು ನಾವು ರಾತ್ರಿ ಕಾಡು ಪ್ರಾಣಿಗಳು ಹಾವಳಿದ್ರೆ ರಾತ್ರಿ ಬೇಕು ಅಂದರೆ ರಾತ್ರಿ, ಪಕ್ಷಿಗಳು ಹಾವಳಿದ್ರೆ ದಿನ ಡೇ ಟೈಮಲ್ಲಿ ಬೇಕಂದರೆ ಡೇ ಟೈಮ್ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ ಕಾಡು ಪ್ರಾಣಿಗಳ ಹಾವಳಿ ಇದೆ ಅಂದರೆ ನಾವು ಇದನ್ನು ಸಿಸ್ಟಮ್ನಲ್ಲಿ ನಾವು ನೈಟ್ ಮೋಡ್ ಆಪ್ಷನನ್ನು ನಾವು ಚೂಸ್ ಮಾಡಿಟ್ರೆ ಸಂಜೆ ಯಾವಾಗ ಸೂರ್ಯನ ಕಿರಣ ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗಿನಿಂದ ಬೆಳಿಗ್ಗೆ ಸೂರ್ಯನ ಕಿರಣ ಪೆನಲ್ ಮೇಲೆ ಬೀಳೋವರೆಗೆ ಅದು 10 ನಿಮಿಷಕ್ಕೆ ಒಂದು ನಿಮಿಷ ಶಬ್ದ ಮಾಡುತ್ತೆ. ಒಂದು ವೇಳೆ ಪಕ್ಷಿಗಳ ಹಾವಳಿ ಇತ್ತು ಅಂದರೆ ನಾವು ಡೇ ಮಾಡೆಲ್ ಹಾಕಿದರೆ ಬೆಳಗ್ಗೆ ಯಾವಾಗ ಸೂರ್ಯನ ಕಿರಣ ಪೆನಲ್ ಮೇಲೆ ಬೀಳ್ತೋ ಅವಾಗಿನಿಂದ ಸಂಜೆ ಸೂರ್ಯನ ಕಿರಣ ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೂ ಇದು 5 ನಿಮಿಷ ಅಥವಾ 10 ನಿಮಿಷಕ್ಕೊಮ್ಮೆ 1 ನಿಮಿಷ ವಿಭಿನ್ನವಾಗಿ ಸದ್ದು ಮಾಡ್ತದೆ. ಒಂದ್ಸರಿ ಸ್ಯಾಂಪಲ್ ಆಗಿ ಇದು ಯಾವ ಥರ ಶಬ್ದಗಳು ಮಾಡುತ್ತೆ ಅನ್ನೋದೊಂದು ಒಂದು ಶಾಂಪಲ್ ನೋಡೋಣ. ಈ ಥರ ಕಾಡು ಪ್ರಾಣಿಗಳು ಪಕ್ಷಿಗಳನ್ನು ಹೆದರಿಸತಕ್ಕಂಥ ಏನು ಶಬ್ದಗಳು, ಅವುಗಳ ಪರಭಾಷಕ ಪ್ರಾಣಿ ಪಕ್ಷಿಗಳು ಅಥವಾ ಕೆಲವೊಂದು ಇರಿಟೇಟ್ ಮಾಡ್ತಕ್ಕಂಥ ಶಬ್ದಗಳನ್ನು ನಾವು ಇದರಲ್ಲಿ ಅಳವಡಿಸಿರ್ತೀವಿ. ಅದಾದ ನಂತರ ಈ ಮಳಿಗೆಗಳನ್ನು ಅಥವಾ ವ್ಯಾಪಾರಸ್ಥರು ಅಂಗಡಿಗಳನ್ನು ಅಥವಾ ಮನೆಗಳ ಭದ್ರತೆಗಾಗಿ ಹಲವಾರು CC ಕ್ಯಾಮ್ರಾಗಳಿವೆ. ಆದರೆ ರೈತರ ಫಸಲನ್ನು ಕಾಯಲಿಕ್ಕೆ ಅಥವಾ ಕೃಷಿ ಉಪಕರಣಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಭದ್ರತೆಗಾಗಿ ನಮ್ಮಲ್ಲಿ ಏನಿಲ್ಲ. ಸೊ ನಾವು ಮತ್ತೆ ನಾಯಿಗಳನ್ನು ಹಿಡ್ಕೊಂಡ್ಬಿಟ್ಟು ಹೋಗಬೇಕಾಯ್ತು. ಹಾಗಾಗಿ ಅದಕ್ಕೋಸ್ಕರ ನಾವು ರೈತರಿಗೆ ಬಹುತೇಕ ದೊಡ್ಡ ಸಮಸ್ಯೆ ಅಂದರೆ ವಿದ್ಯುತ್ತಿನ ಸಮಸ್ಯೆ. ಹಾಗಾಗಿ ಅವುಗಳ ರೈತರ ಫಸಲು ಮತ್ತು ಪರಿಕರಗಳ ಭದ್ರತೆಗಾಗಿ ನಾನೊಂದು ಸೋಲಾರ್ CC ಕ್ಯಾಮ್ರಾವನ್ನು ನಾನೊಂದು ಜೋಡಣೆ ಮಾಡಿದ್ದೀನಿ. ಇದು 270 ಡಿಗ್ರಿ ರೊಟೇಷನ್ ಇರ್ತೈತಿ. 2 ರಿಂದ 3 ಎಕರೆವರೆಗೆ ಒಂದು ಕ್ಯಾಮ್ರಾನ ನಾವು ಬಳಸಿದ್ರೆ ಸಾಕಾಗುತ್ತೆ. ನಾವು ರಾತ್ರಿ ಸಮಯದಲ್ಲಿ ಕೂಡ ನಾವು ಕಲರಲ್ಲಿ ನೋಡ್ಬೋದು. 256 GB ವರೆಗೆ ಮೆಮೊರಿ ಕಾರ್ಡ್ ಹಾಕ್ಬೋದು. ಆಮೇಲೆ ಅದಕ್ಕೊಂದು ಸಿಮ್ ಕಾರ್ಡ್ ಹಾಕೊಂಡ್ಬಿಟ್ಟು ನಾವು ಅಪ್ಲಿಕೇಶನ್ ಥ್ರೂ ನಮ್ಮ ಮೊಬೈಲಿಗೆ ಕನೆಕ್ಟ್ ಮಾಡಿದರೆ ನಾವು ಥ್ರೂ ಔಟ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಕೂಡ ನಮ್ಮ ಒಂದು CC ಕ್ಯಾಮ್ರಾ ಅಳವಡಿಸಿರ್ತಕ್ಕಂಥ ಪ್ರದೇಶದಲ್ಲಿ ನಾವೇನೇ ಇದ್ರೂ ಲೈವ್ ಆಗಿ ನೋಡ್ಬೋದು, ರೆಕಾರ್ಡ್ ಮಾಡ್ಬೋದು. ಈ ಹಿಂದೆ ರೆಕಾರ್ಡ್ ಆಗಿದ್ದನ್ನು ಡೌನ್ಲೋಡ್ ಸಹ ಮಾಡ್ಬೋದು. ಅದಲ್ಲದೆ ಹ್ಯೂಮನ್ ಟ್ರ್ಯಾಕಿಂಗ್ ಇರ್ತೈತಿ, ಮೋಷನ್ ಸೆನ್ಸರ್ ಇರ್ತೈತಿ. ಯಾವುದೇ ಒಂದು ಪ್ರಾಣಿ ಅಲ್ಲಿ ಸರೌಂಡಿಂಗ್ ಎಲ್ಲೋ ಬಂದು ಹೋಯ್ತು ಅಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಅಥವಾ ಒಂದು ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ನಮ್ಮ ಮೊಬೈಲಿಗೆ ಒಂದು ನೋಟಿಫಿಕೇಶನ್ ಕಳಿಸುತ್ತೆ. ನಾವು ಅವಾಗ ಅದನ್ನು ಸುಲಭವಾಗಿ ನೋಡ್ಬೋದು. ಒಂದು ವೇಳೆ ಅಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರಿಗೊಂದು ವಾಯ್ಸ್ ಸಂದೇಶವನ್ನು ಸಹ ಕೊಡ್ಬೋದು. ಯಾವುದೇ ಒಂದು ಪ್ರಾಣಿ ಬಂದಿರೋದನ್ನು ನಾವು ನೋಡಿದರೆ ನಮ್ಮ ಮೊಬೈಲ್ ಥ್ರೂನೇ ನಾವು ಅದಕ್ಕೆ ಒಂದು ಸೈರನ್ನು ಕೂಡ ನಾವು ಆನ್ ಮಾಡ್ಬೋದು. ಇದನ್ನು ಬಿಟ್ಟರೆ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಏನಂದರೆ ಕೀಟಗಳ ಹಾವಳಿ. ಬಹುತೇಕ ರೈತರು ಬೆಳೀತಕ್ಕಂಥ ಬೆಳೆಗಳಲ್ಲಿ ಕೀಟಗಳ ಹಾವಳಿಯಿಂದ ತುಂಬ ಬೆಳೆ ನಾಶ ಆಗ್ತಾ ಇದೆ. ಆಮೇಲೆ ರೈತರು ಸಿಂಪಡಣೆ ಮಾಡ್ತಕ್ಕಂಥ ರಾಸಾಯನಿಕ ಪದಾರ್ಥ ಅಥವಾ ರಾಸಾಯನಿಕ ಔಷಧಿಗಳಿಂದ ಕೃಷಿ ಭೂಮಿ ಸತ್ವ ಹಾಳಾಗ್ತಿದೆ, ಆಹಾರ ವಿಷ ಆಗ್ತಿದೆ. ಆಮೇಲೆ ರೈತರಿಗೆ ಔಷಧಿ ಖರ್ಚು ಜಾಸ್ತಿ ಆಗ್ತದೆ. ಅದರ ಬದಲಾಗಿ ರಾಸಾಯನಿಕ ಔಷಧಿ ಖರ್ಚುಗಳನ್ನು ನಾವು ಬಳಸೋದನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಒಂದು ಸೋಲಾರ್ ಕೀಟನಾಶಕ ಯಂತ್ರ ಅಂತ. ಇದು ಒಂದು ಸ್ಪೆಷಲ್ ಲೈಟ್ ಇದೆ. ಈ ಲೈಟಿಗೆ ಬೆಳೆಗಳಿರ್ತಕ್ಕಂಥ ಕೀಟಗಳು ಆಕರ್ಷಣೆ ಆಗ್ತವೆ. ಅದು ಕಾಯಿ ಕೊರಕ ಆಗಿರ್ಬೋದು, ಕಾಂಡ ಕೊರಕ ಆಗಿರ್ಬೋದು, ಎಲೆ ತಿನ್ನ ಕೀಟ ಆಗಿರ್ಬೋದು, ರಸ ಇರೋ ಕೀಟ ಆಗಿರ್ಬೋದು. ಈ ಲೈಟಿಗೆ ಆಕರ್ಷಣೆ ಆಗಿ ಆ ಪುಟ್ಟಿಯಲ್ಲಿ ಬೀಳ್ತವೆ. ಆ ಪುಟ್ಟಿಲಿ ಯಾವುದೇ ತರಹದ ರಾಸಾಯನಿಕ ವಸ್ತುಗಳನ್ನು ನಾವು ಬಳಸುವ ಅವಶ್ಯಕತೆ ಇಲ್ಲ. ಒಂದು 2-3 ಲೀಟರ್ನಷ್ಟು ನೀರು, 1-2 ಶಾಂಪು ಹಾಕಿದರೆ ಸಾಕು. ಆ ಲೈಟಿಗೆ ಕೀಟಗಳು ಆಕರ್ಷಣೆಯಾಗಿ ನಾಶ ಆಗ್ತವೆ. ಅದಲ್ಲದೆ ಇದನ್ನು ಬಳಸೋದ್ರಿಂದ ಉಪಯೋಗ ಏನಂದರೆ ರೈತರು ಕೃಷಿ ಭೂಮಿ ಸತ್ವವನ್ನು ಉಳಿಸ್ಕೋಬೋದು.
ಸಾಮಾಜಿಕ ಒಂದು ವಿಷಮುಕ್ತ ಆಹಾರ ಕೊಡ್ಬೋದು, ಜೊತೆಗೆ ರಾಸಾಯನಿಕ ಖರ್ಚುಗಳನ್ನು ಸಹ ಉಳಿಸ್ಕೋಬೋದಾಗಿದೆ. ಇದನ್ನು ಈ ಸದ್ಯಕ್ಕೆ ನಾನು ಇದನ್ನು ಆವಿಷ್ಕಾರ ಮಾಡಿರೋದ್ರಿಂದ ತುಂಬ ಜನ ಬೇಡಿಕೆ ಇದೆ. ಅದಲ್ಲದೆ ಈಗ 5 ವರ್ಷದಿಂದ ನಾನು ಬಳಸಿ ಇದನ್ನು ಹಲವಾರು ಪ್ರದೇಶಗಳಲ್ಲಿ ನಾನು ಪ್ರಯೋಗವನ್ನು ನಡೆಸಿ ಇವಾಗ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಕಾಡು ಪ್ರಾಣಿಗಳ ಹಾವಳಿ ಇರೋದ್ರಿಂದ ಪುತ್ತೂರಿನಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾಲೇಜಿನಲ್ಲಿ ನಡೀತಕ್ಕಂತಹ ಈ ಕೃಷಿ ಮೇಳದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀನಿ. ತುಂಬ ಜನ ರೈತರು, ಸುತ್ತಮುತ್ತಲಿನ ತುಂಬ ಜನ ರೈತರು ಮತ್ತು ಕೇರಳದಿಂದ ತುಂಬ ಜನ ರೈತರು ಬಂದು ಪ್ರಶಂಸೆ ಪಡ್ತಿದ್ದಾರೆ. ತುಂಬ ಜನಗಳು ಬುಕ್ಕಿಂಗ್ ಕೂಡ ಮಾಡಿದ್ದಾರೆ, ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ಈ ಸಿಸ್ಟಮ್ಗೆ ಹಿಮಾಚಲ ಪ್ರದೇಶದ ಸರ್ಕಾರದಿಂದಗಳೂ ನಮಗೆ ತುಂಬ ಬೇಡಿಕೆ ಇದೆ. ಇದುವರೆಗೆ ನಾವು ಭಾರತದಲ್ಲಿ ಜಮ್ಮು ಕಾಶ್ಮೀರ ಒಂದು ಬಿಟ್ಟರೆ ಬೇರೆ ಎಲ್ಲ ರಾಜ್ಯಗಳಿಗೂ ನಾವು ಕೊಟ್ಟಿದ್ದೀವಿ. ಅದಲ್ಲದೆ ದಕ್ಷಿಣ ಆಫ್ರಿಕಾ, ಶ್ರೀಲಂಕಾದಂಥ ಬೇರೆ ಬೇರೆ ದೇಶಗಳಿಂದ ಕೂಡ ನಮಗೆ ಬೇಡಿಕೆ ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಶ್ಯಕತೆ ಇರತಕ್ಕಂಥ ರೈತರು ನೇರವಾಗಿ ನಮ್ಮನ್ನೇ ಸಂಪರ್ಕಿಸಿ ನಾವು ಅವಶ್ಯಕತೆ ಇರೋರಿಗೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ. ಪೇಮೆಂಟ್ ಮಾಡಿದರೆ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ನಿಯರೆಸ್ಟ್ ಇರತಕ್ಕಂಥ ಟ್ರಾನ್ಸ್ಪೋರ್ಟಿಗೆ ಬರುತ್ತೆ. ನಾವೆಲ್ಲದೂ ಕಂಪ್ಲೀಟಾಗಿ ಅಸೆಂಬ್ಲಿ ಮಾಡಿಬಿಟ್ಟೆ ಕಳಿಸಿರ್ತೀವಿ. ನೀವೇನು ಜಸ್ಟ್ ಅದನ್ನು ಫಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ಆಯಿತು, ಸಿಸ್ಟಮ್ ಕೆಲಸ ಮಾಡುತ್ತೆ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಿಸ್ಟಮ್ನಿಂದ ನಾವು ಬಳಸಿದರೆ ಕಾಡು ಪ್ರಾಣಿಗಳ ಹಾವಳಿದ್ರೆ 10 ರಿಂದ 12 ಎಕರೆವರೆಗೂ ಇದು ರಿಸಲ್ಟೆಡ್ ಏರಿಯಾ ಇರ್ತೈತಿ. ಪಕ್ಷಿಗಳ ಹಾವಳಿದ್ರೆ 5 ರಿಂದ 8 ಎಕರೆವರೆಗೂ ರಿಸಲ್ಟೆಡ್ ಏರಿಯಾ ಇರ್ತೈತಿ. ಒಂದು ಸಿಸ್ಟಮ್ ನಾನು ಬಳಸಿದೆ. ಈ ಸೋಲಾರ್ ಟ್ರ್ಯಾಪ್ ಬಂದುಬಿಟ್ಟು ನಾವು 1 ಎಕರೆ ಒಂದು ಇಟ್ಕೊಂಡ್ರೆ ಸಾಕು. ಇದ್ರ ಬೆಲೆ 4,500 ಇದೆ ಈ ಸದ್ಯದ ಬೆಲೆ. ಇದ್ರ ಬೆಲೆ 10,500 ಇದೆ. ಇದಕ್ಕಿಂತ ಇನ್ನೂ ನಮಗೆ ಕಡಿಮೆ ಬೆಲೆಯಲ್ಲಿ ಬೇಕು ಅಂದರೆ ಇನ್ನೊಂದು ಸಿಸ್ಟಮ್ ಇದೆ, ಅದು ನಾರ್ಮಲ್ ಕ್ವಾಲಿಟಿ ಇರ್ತದೆ, ಅದು 9,500. CC ಕ್ಯಾಮ್ರಾದ ಬೆಲೆ ಈ ಸದ್ಯಕ್ಕೆ ನಾವು ಫುಲ್ ಸೆಟ್ಟನ್ನು 21,500 ಕೊಡ್ತಾ ಇದ್ದೀವಿ. ಅದರಲ್ಲಿ ವಿತೌಟ್ ಪೋಲ್ ಬೇರೆ, ಆಮೇಲೆ ಮೆಮೊರಿ ಕಾರ್ಡ್ ಬೇಡ ಅಂತ ಬೇರೆ, ಇನ್ಕ್ಲೂಡಿಂಗ್ ಫುಲ್ ಸೆಟ್ಟೇ ಬರುತ್ತೆ, ಇನ್ಕ್ಲೂಡಿಂಗ್ ಮೆಮೊರಿ ಕಾರ್ಡ್ ಸೇರಿ. ಅದು ಬೇಡ ಅಂದರೂ ಕೂಡ ಒಂದು ಡಿಫ್ರೆಂಟ್ ಪ್ರೈಸ್ಗಳಲ್ಲಿ ಸಿಗ್ತದೆ. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನಾವು ರೈತರೇ ಇದನ್ನು ತಯಾರು ಮಾಡಿರೋದ್ರಿಂದ ಸಾಧ್ಯವಾದಷ್ಟು ಈ ವ್ಯಾಪಾರಿಗಳನ್ನು ಮಧ್ಯಸ್ಥಿಕೆ ಮಾಡದೆ ನಾವು ರೈತರಿಗೆ ನೇರವಾಗಿ ತಲುಪಿಸೋ ಪ್ರಯತ್ನದಲ್ಲಿದ್ದೀವಿ. ಹಾಗಾಗಿ ಸಾಧ್ಯವಾದಷ್ಟು ರೈತರು ನೇರವಾಗಿ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ವ್ಯಾಪಾರಿಗಳು ಅಥವಾ ಡೀಲರ್ಸ್, ಡಿಸ್ಟ್ರಿಬ್ಯೂಟರ್ ಅಂತ ನಾವು ಎಂಟ್ರಿ ಮಾಡಿಕೊಂಡ್ರೆ ಅಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ಒಂದು 10% ಅವರು ಪ್ರಾಫಿಟ್ ಇಟ್ಕೊಂಡು ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಕರ್ನಾಟಕದಲ್ಲಿ ಎಲ್ಲೂ ಸಹ ಹೊರಗಡೆ ಮಾರಾಟ ಕೊಟ್ಟಿಲ್ಲ. ರೈತರಿಗೆ ನೇರವಾಗಿ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ರೈತರು ದಯಮಾಡಿ ಸಹಕರಿಸಿ, ಅವಶ್ಯಕತೆ ಇರೋರು ದಯಮಾಡಿ ನಮಗೆ ಕಾಲ್ ಮಾಡಿ, ನಾವು ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಅವಶ್ಯಕತೆ ಇರೋರು ಖರೀದಿ ಮಾಡ್ಬೋದು. ಇದರ ವಾರಂಟಿ ಬಂದುಬಿಟ್ಟು ಸೋಲಾರ್ CC ಕ್ಯಾಮ್ರಾ 1 ಇಯರ್ ವಾರಂಟಿ ಇರ್ತೈತಿ. ಸೋಲಾರ್ ಇನ್ಸೆಕ್ಟ್ ಲೈಟ್ ಟ್ರ್ಯಾಪು ಮತ್ತು ರಿಪೆಲ್ಲರ್ 6 ತಿಂಗಳು ವಾರಂಟಿ ಇರುತ್ತೆ. ಇದರ ಲೈಫ್ ಬಂದುಬಿಟ್ಟು ಮೋರ್ ದೆನ್ 5 ಇಯರ್ಸ್, 5 ವರ್ಷಕ್ಕಿಂತ ಹೆಚ್ಚು. ಈಗ ಪೆನಲ್ನವ್ರು ಹೇಳ್ತಾರೆ ನನ್ನ ಪೆನಲ್ 25 ವರ್ಷ ಬರುತ್ತಂತ, ಆದರೆ ಬಳಕೆದಾರನಾಗಿ ನಾನು ಹೇಳಲಿಕ್ಕಾಗಲ್ಲ. ಇದರ ಲಿಥಿಯಂ ಅಯನ್ ಬ್ಯಾಟ್ರಿ ಇನ್ಸ್ಟಾಲ್ ಮಾಡಿರ್ತೀವಿ. ಬ್ಯಾಟ್ರಿ ಅವ್ರು ಹೇಳ್ತಾರೆ ನಮ್ಮ ಬ್ಯಾಟ್ರಿ 10 ವರ್ಷಕ್ಕಿಂತ ಜಾಸ್ತಿ ಬರುತ್ತಂತ, ಆದರೆ ನಾನು 5 ವರ್ಷದಿಂದ ಬಳಕೆ ಮಾಡಿರೋದ್ರಿಂದ 5 ವರ್ಷಕ್ಕಿಂತ ಹೆಚ್ಚು ಅದರ ಬಳಕೆ ಇರ್ತದೆ. ಅಂದರೆ ಅದರ ಬಾಳಿಕೆ 5 ವರ್ಷಕ್ಕಿಂತ ಅದು ಎಷ್ಟು ಬಂದರೂ ಕೂಡ ನಮಗೆ ಖುಷಿ ಕೊಡುವಂಥದ್ದೇ. ಕೇವಲ ಇದರಲ್ಲಿ ನಾವು ನಾವು ಇದನ್ನು ಖರೀದಿ ಮಾಡಿರ್ತಕ್ಕಂಥ ಅಮೌಂಟಲ್ಲಿ ನಾವು 1 ತಿಂಗಳು ಬಳಕೆ ಮಾಡಿದರೆ ನಮ್ಮದು ಇನ್ವೆಸ್ಟ್ಮೆಂಟ್ ವಾಪಸ್ ಬಂದುಬಿಟ್ಟಿರ್ತದೆ. ಅಷ್ಟು ಬೆಳೆ ರಕ್ಷಣೆ ಆಗಿರ್ತದೆ. ಅಂಥದ್ರಲ್ಲಿ ಒಂದು ಸರಿ ತೊಗೊಂಡ್ರೆ ಸಾಕು, ಹಲವಾರು ವರ್ಷಗಳ ಕಾಲ ನಮ್ಮ ರೈತರು ಬಳಸ್ಬೋದು ಇದನ್ನು.